ಒಬ್ಬ ಮಹಾಶಕ್ತಿಶಾಲಿ ರಾಜ. ಯುದ್ಧದಲ್ಲಿ ಗೆದ್ದು ಶತ್ರುವನ್ನು ಎತ್ತಿ ಹಿಡಿದ ಕ್ಷಣದಲ್ಲಿ ಅವನನ್ನೇ ಕೊಲ್ಲಬಹುದಿತ್ತು. ಆದರೆ ಆ ಕ್ಷಣದಲ್ಲಿ ಅವನು ಕೈಬಿಡ್ತಾನೆ. ಯಾಕೆ? ಒಬ್ಬ ಚಕ್ರವರ್ತಿ, ಲಕ್ಷಾಂತರ ಸೈನ್ಯ, ಅಪಾರ ಸಂಪತ್ತು ಇದ್ದರೂ ಒಂದು ಉಂಗುರ ಬಿದ್ದ ಕ್ಷಣದಲ್ಲಿ ತನ್ನ ಜೀವನವನ್ನೇ ತ್ಯಜಿಸ್ತಾನೆ. ಹೇಗೆ? ಮತ್ತೊಂದು ವಿಚಿತ್ರ ಘಟನೆ. 57 ಅಡಿ ಎತ್ತರದ ವಿಗ್ರಹಕ್ಕೆ ಸುರಿಸಿದ ಹಾಲು ಪಾದವನ್ನೇ ಮುಟ್ಟಲಿಲ್ಲ. ಆದರೆ ಒಬ್ಬ ಅಜ್ಜಿ ಸುರಿಸಿದ ಒಂದು ಗಿಂಡಿಲಿ ಹಾಲು ಮಾತ್ರ ಪಾದ ತಲುಪಿತು. ಏಕೆ? ಈ ಪ್ರಶ್ನೆಗಳಿಗೆ ಉತ್ತರವೇ ಬಾಹುಬಲಿ ಕಥೆ. ಸಾವಿರಾರು ವರ್ಷಗಳ ಹಿಂದೆ ಇಕ್ಷ್ವಾಕು ವಂಶದ ರಾಜಧಾನಿ ಅಯೋಧ್ಯೆ. ಆ ರಾಜ್ಯದ ರಾಜ ವೃಷಭದೇವ. ಒಂದು ದಿನ ಅರಮನೆಯಲ್ಲಿ ಅದ್ಭುತ ನೃತ್ಯ ಕಾರ್ಯಕ್ರಮ. ನೀಲಾಂಜಲಿ ಎಂಬ ಸುಂದರ ನೃತ್ಯಗಾರ್ತಿ ನೃತ್ಯ ಮಾಡ್ತಾ ಇದ್ದಳು. ಆದರೆ ಕ್ಷಣಾರ್ಧದಲ್ಲೇ ಅವಳು ಕುಸಿದು ಬಿದ್ದಳು. ಮರಣ. ಆ ದೃಶ್ಯ ವೃಷಭದೇವನ ಹೃದಯವನ್ನು ಕದಡಿತು. ಮಾನವ ಜೀವನ ಇಷ್ಟು ಕ್ಷಣಿಕವೇ? ಅದೇ ಪ್ರಶ್ನೆ ಅವನನ್ನೆಲ್ಲ ಬದಲಿಸಿತು. ರಾಜ್ಯ ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿದ ವೃಷಭದೇವನೇ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥರು. ಋಷಭನಾಥರಿಗೆ ಹಲವಾರು ಮಕ್ಕಳು. ಅವರಲ್ಲಿ ಇಬ್ಬರು ಪ್ರಮುಖರು, ಭರತ ಮತ್ತು ಬಾಹುಬಲಿ. ಭರತ ಮಹತ್ವಾಕಾಂಕ್ಷೆಯ ಯೋಧ, ಬಾಹುಬಲಿ ಅಪ್ರತಿಮ ಶಕ್ತಿಯ ಪ್ರತೀಕ. ತಂದೆ ರಾಜ್ಯವನ್ನು ಸಮಾನವಾಗಿ ಹಂಚಿದರೂ ಭರತನಿಗೆ ಒಂದೇ ಆಸೆ, ನಾನು ಚಕ್ರವರ್ತಿಯಾಗಬೇಕು. ಅವನು ದಿಗ್ವಿಜಯ ಯಾತ್ರೆ ಕೈಗೊಂಡನು. ಅವನ ಬಳಿ ಒಂದು ಅದ್ಭುತ ಆಯುಧ, ರತ್ನಚಕ್ರ. ಎಲ್ಲ ರಾಜರನ್ನು ಸೋಲಿಸಿ ಹಿಂದಿರುಗಿದಾಗ ಚಕ್ರ ಅರಮನೆಯ ಬಾಗಿಲಲ್ಲೇ ನಿಂತಿತು. ಮಂತ್ರಿಗಳು ಹೇಳಿದರು, ನಿನ್ನ ತಮ್ಮಂದಿರನ್ನ ಇನ್ನೂ ಗೆಲ್ಲಬೇಕು ರಾಜ. ಭರತ ಸಂದೇಶ ಕಳಿಸಿದನು, ಶರಣಾಗಿ, ಇಲ್ಲವೇ ಯುದ್ಧ. ಬಹುತೇಕ ಸಹೋದರರು ರಾಜ್ಯ ತ್ಯಜಿಸಿದರು. ಆದರೆ ಒಬ್ಬನೇ ವಿರೋಧಿಸಿದನು, ಬಾಹುಬಲಿ. ಯುದ್ಧ ತಪ್ಪಿಸಲು 3 ಸ್ಪರ್ಧೆಗಳು. ದೃಷ್ಟಿಯುದ್ಧ, ಬಾಹುಬಲಿ ಜಯ. ಜಲಯುದ್ಧ, ಮತ್ತೆ ಬಾಹುಬಲಿ ಜಯ. ಮಲ್ಲಯುದ್ಧ, ಭರತ ಸಂಪೂರ್ಣ ಸೋಲು. ಬಾಹುಬಲಿ ಭರತನನ್ನು ಎತ್ತಿ ಹಿಡಿದನು. ಆ ಕ್ಷಣದಲ್ಲಿ ಅವನ ಮನಸ್ಸು ಬದಲಾಯಿತು. ಈ ಕ್ಷಣಿಕ ರಾಜ್ಯಕ್ಕಾಗಿ ನನ್ನ ಅಣ್ಣನನ್ನೇ ಕೊಲ್ಲಲಿದ್ದೇನೆ. ಅವನು ಭರತನನ್ನು ಕೆಳಗಿಳಿಸಿದನು. ಆದರೆ ಸೋಲಿನ ಕೋಪದಲ್ಲಿ ಭರತ ರತ್ನಚಕ್ರವನ್ನು ಎಸೆದನು. ಆಶ್ಚರ್ಯ, ಚಕ್ರ ಬಾಹುಬಲಿಗೆ ಏನೂ ಮಾಡಲಿಲ್ಲ. ಏಕೆಂದರೆ ಒಂದೇ ರಕ್ತ. ಬಾಹುಬಲಿ ಎಲ್ಲವನ್ನೂ ತ್ಯಜಿಸಿದನು. ರಾಜ್ಯ, ವಸ್ತ್ರ, ಅಧಿಕಾರ. 1 ವರ್ಷ ನಿಂತಲ್ಲೇ ತಪಸ್ಸು. ಆದರೂ ಜ್ಞಾನೋದಯವಾಗಲಿಲ್ಲ. ಏಕೆ? ಅಹಂಕಾರ. ತನ್ನ ಸಹೋದರರಿಗೆ ನಮಸ್ಕರಿಸಬೇಕೆಂಬ ಒಳಗಿನ ಅಹಂ. ಅವತ್ತೇ ಸಹೋದರಿಯರು ಹೇಳಿದರು, ಆನೆಯಿಂದ ಕೆಳಗಿಳಿ. ಆನೆ ಅಂದರೆ ಅಹಂಕಾರ. ಆ ಕ್ಷಣದಲ್ಲಿ ಬಾಹುಬಲಿ ತನ್ನ ಈಗೋ ತ್ಯಜಿಸಿದನು. ಕೈವಲ್ಯ ಜ್ಞಾನ ಪಡೆದನು. ಬಾಹುಬಲಿ ಕೈವಲ್ಯ ಜ್ಞಾನ ಪಡೆದನ ವರ್ಷಗಳು ಕಳೆದವು. ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಗಂಗರ ರಾಜ 5ನೇ ರಾಜಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ ಜೈನ ಧರ್ಮದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದ ವ್ಯಕ್ತಿ. ಅವನ ತಾಯಿ ಕಲಾಲದೇವಿ ಜೈನಮುನಿ ಜಿನಸೇನರ ಪ್ರವಚನದಲ್ಲಿ ಬಾಹುಬಲಿಯ ಕಥೆಯನ್ನು ಕೇಳಿ ಬಾಹುಬಲಿಯ ಮೂರ್ತಿಯನ್ನು ನೋಡಬೇಕು ಎಂದು ಆಸೆ ವ್ಯಕ್ತಪಡಿಸುತ್ತಾಳೆ. ತಾಯಿಯ ಆಸೆಗೆ ಒಪ್ಪಿದ ಚಾವುಂಡರಾಯ ಮೂರ್ತಿಯನ್ನು ಹುಡುಕುತ್ತಾ ಶ್ರವಣಬೆಳಗೊಳಕ್ಕೆ ಬರುತ್ತಾನೆ. ಒಂದು ರಾತ್ರಿ ಚಾವುಂಡರಾಯನ ಕನಸಲ್ಲಿ ಪದ್ಮಾವತಿ ದೇವಿ ಪ್ರತ್ಯಕ್ಷಳಾಗಿ, ಈ ಜಾಗದಿಂದ ಬಾಣ ಹಾರಿಸು, ಬಾಣ ಬಿದ್ದ ಜಾಗದಲ್ಲೇ ಬಾಹುಬಲಿಯ ಮೂರ್ತಿ ಕೆತ್ತು ಎಂದು ಹೇಳುತ್ತಾಳೆ. ಮುಂದಿನ ದಿನ ಬಾಣ ಹಾರಿಸಿದಾಗ ಅದು ವಿಂಧ್ಯಗಿರಿ ಬೆಟ್ಟಕ್ಕೆ ತಾಗುತ್ತದೆ. ಅಲ್ಲೇ ಬಾಹುಬಲಿಯ ರೂಪ ಗೋಚರವಾಗುತ್ತದೆ. 12 ವರ್ಷಗಳ ಕಾಲ ಶಿಲ್ಪಿ ಅರಿಷ್ಟನೇಮಿ ಮಾರ್ಗದರ್ಶನದಲ್ಲಿ ಕ್ರಿಸ್ತಶಕ 971ರಲ್ಲಿ 57 ಅಡಿ ಗೊಮ್ಮಟೇಶ್ವರನ ವಿಗ್ರಹ ನಿರ್ಮಾಣವಾಗುತ್ತದೆ. ಮಹಾಮಸ್ತಕಾಭಿಷೇಕದ ವೇಳೆ ಎಷ್ಟೇ ಹಾಲು ಸುರಿಸಿದರೂ ಪಾದ ತಲುಪುವುದಿಲ್ಲ. ಅಷ್ಟರಲ್ಲಿ ಒಂದು ಸಣ್ಣ ಗಿಂಡಿಲಿ ಹಾಲು ಹಿಡಿದ ಅಜ್ಜಿ ಸುರಿಸಿದ ಕ್ಷಣದಲ್ಲಿ ಹಾಲು ಪಾದಗಳವರೆಗೆ ಹರಿಯುತ್ತದೆ. ಆ ಅಜ್ಜಿ ಬೇರೆ ಯಾರೂ ಅಲ್ಲ, ಪದ್ಮಾವತಿ ದೇವಿಯೇ. ಚಾವುಂಡರಾಯನ ಅಹಂಕಾರ ಕರಗುತ್ತದೆ. ಅಂದಿನಿಂದ ಪ್ರತಿ 12 ವರ್ಷಕ್ಕೊಮ್ಮೆ ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತಿದೆ. ವಿನಯವೇ ನಿಜವಾದ ಭಕ್ತಿ. ಅಹಂಕಾರ ಬಿಟ್ಟಾಗಲೇ ಜ್ಞಾನೋದಯ. ಇದು ನಿಜವಾದ ಬಾಹುಬಲಿಯ ಕಥೆ.